ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜನತಾ ಫ್ಲಾಟ್ನಲ್ಲಿ ಇರುವ ಜೀವನ ಜ್ಯೋತಿ ಫೌಂಡೇಶನ್ನ ಬಡ ಹಾಗೂ ಅನಾಥ ಮಕ್ಕಳ ಉಚಿತ ವಸತಿ ನಿಲಯದಲ್ಲಿ 80ನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಬಡ ಹಾಗೂ ಅನಾಥ ಮಕ್ಕಳಿಗೆ ಶಿಕ್ಷಣ, ಸಂಸ್ಕಾರ ಹಾಗೂ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಇಂತಹ ವಸತಿ ನಿಲಯಗಳ ಸೇವೆ ಮಹತ್ವದಾಗಿದೆ ಎಂದಿದ್ದಾರೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗ, ಬಲಿದಾನಗಳನ್ನು ಸ್ಮರಿಸಿ ವಿದ್ಯಾರ್ಥಿಗಳು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ಕೊಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇದ್ವಿ, 38 ಜನರಿಗೆ ಬರೀ 3 ಕೆಜಿ ಅಕ್ಕಿ ಕೊಡ್ತಿದ್ರು. ಆ ಅಕ್ಕಿ ತೂಕ ಮಾಡೋ ಕೆಲಸ ನಂದು. ಈಗ ಎಷ್ಟು ಕೆಜಿ ಕೊಡ್ತೀರಿ? ಎಷ್ಟು ಮಕ್ಕಳಿಲ್ಲಿ? 54ಕ್ಕೆ ಎಷ್ಟು ಕೆಜಿ ಅಕ್ಕಿ? 12-13 ಕೆಜಿ ಹಾಕ್ತೀರಿ. ನಾವು ಅವಾಗ 2.5-3 ಕೆಜಿ ಅಕ್ಕಿಯಲ್ಲಿ ಅಷ್ಟೆಲ್ಲ ಊಟ ಮಾಡಬೇಕಿತ್ತು. ಇಷ್ಟಿಷ್ಟ ಅನ್ನ ಬರ್ತಿತ್ತು. ನನಗೆ ಅಕ್ಕಿ ತೂಕ ಮಾಡೋ ಜವಾಬ್ದಾರಿ ಹಚ್ಚಿದ್ರು. ಯಾಕೆಂದ್ರೆ ನಾನೊಂದ್ ಸ್ವಲ್ಪ ಮಗ್ಗಿ ಕಲ್ತಿದ್ದೆ, ಅವಾಗ ಒಂದ್ ಸ್ವಲ್ಪ ಪದ್ಯ ಎಲ್ಲ ಕಲ್ತಿದ್ದೆ ಅಂತ ಹೇಳಿ ನನಗೆ ಅಕ್ಕಿ ತೂಕ ಮಾಡಕ್ ಹಚ್ತಿದ್ರು. ನಾನು ಅಕ್ಕಿ ತೂಕ ಮಾಡುವಾಗ 4 ದಿನ ಪ್ರಾಮಾಣಿಕವಾಗಿ ತೂಕ ಮಾಡಿದೆ. 2.5 ಕೆಜಿ ಅಂದ್ರೆ ಕರೆಕ್ಟ್ 2.5 ಕೆಜಿನೇ ತೂಕ ಮಾಡ್ತಿದ್ದೆ. ಹಾಸ್ಟೆಲ್ ಹುಡ್ರೆಲ್ಲ ಒಂದ್ಸರಿ ಹಿಡ್ಕೊಂಡು ಕೂಡ ಹಾಕಿದ್ರೆ ನನ್ಗೆ ಯಾವನ್ಲೇ ನೀನು ಎಲ್ಲಿಂದ ಬಂದಿ ಅಂತ, ಹಿಂಗೆಲ್ಲ ತೂಕ ಮಾಡಬಾರ್ದು, ಈ ತರ ಮಾಡ್ಬೇಕು ಅಂದ್ರು. ಹೇಗೆ ಅಂತ, ನೀನು ನಮ್ಮ ವಾರ್ಡನಿಗೆ ಒಂದ್ ಸ್ವಲ್ಪ ವಯಸ್ಸಾಗಿತ್ತು, ಕಣ್ಣಷ್ಟು ಸರಿ ಕಾಣ್ತಿರ್ಲಿಲ್ಲ. ಆ ತಕ್ಕಡಿಯನ್ನ ಕಾಲಲ್ಲಿ ಒತ್ತಿ ಹಿಡಿಬೇಕು, ಅಕ್ಕಿ ಹಾಕಿ ಸ್ವಲ್ಪ ಜಾಸ್ತಿ ಅಕ್ಕಿ ಬರೋ ರೀತಿ ಮಾಡಬೇಕು ಅಂತ ಹೇಳಿದ್ರು. ಅವಾಗ ಅಷ್ಟು ಮಾಡಿದ್ರು ಕೂಡ ಬಹಳ ಕಡಿಮೆನೆ ಅನ್ನ ಸಿಕ್ತಿತ್ತು, ಹೊಟ್ಟೆ ತುಂಬಾ ಅನ್ನ ಸಿಕ್ತಿರ್ಲಿಲ್ಲ. ಈಗ ದಿನಗಳು ಬದಲಾಗಿದ್ದಾವೆ. ಈಗ ಬಹುತೇಕ ಯಾವ ವಿದ್ಯಾರ್ಥಿಗಳು ಹಸಿವಿನಿಂದ ಇರ್ತಾರೆ ಅಂತ ಅನ್ಸಲ್ಲ ನನಗೆ. ಗುಣಮಟ್ಟ ಇದೆಯಾ, ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇದೆಯಾ, ಅದನ್ನು ಇಂಪ್ರೂವ್ ಮಾಡಬೇಕು. ಇದು ಈ ದೇಶದಲ್ಲಿ ಮೊದಲ ಆದ್ಯತೆ ವಿದ್ಯಾರ್ಥಿಗಳು ಆಗಬೇಕು. ನಮ್ಮ ಫಸ್ಟ್ ಪ್ರಯಾರಿಟಿ ಎಜುಕೇಶನ್ ಆಗಬೇಕು. 2ನೇ ಪ್ರಯಾರಿಟಿ ಹೆಲ್ತ್ ಆಗಬೇಕು. 3ನೇ ಪ್ರಯಾರಿಟಿ ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು. ಪ್ರತಿಯೊಬ್ಬ ಮಗು, ಅದು ಬಡವನ ಮಗು ಆಗಿರ್ಲಿ ಅಥವಾ ಶ್ರೀಮಂತನ ಮಗು ಆಗಿರ್ಲಿ, ಒಂದೇ ಕ್ವಾಲಿಟಿ ಎಜುಕೇಶನ್ ಸಿಗೋ ರೀತಿ ಯಾವ ರಾಷ್ಟ್ರ ನಿರ್ಮಾಣ ಮಾಡುತ್ತೆ, ಆ ರಾಷ್ಟ್ರಕ್ಕೆ ಭವಿಷ್ಯ ಇದೆ. ಈ ಮಕ್ಕಳ ಮೇಲೆ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ಗೆ. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟಿ, ಉಪಾಧ್ಯಕ್ಷ ಬಸವರಾಜ್ ಅರಕೇರಿ, ಎಎಸ್ಐ ಸಿಂಗೆ, ಯಶವಂತ ರಾಮೋಜಿ, ನಿವೃತ್ತ ಸೈನಿಕ ಮಲ್ಲೇಶ್ ಮಾಳಿ, ವಸಂತಲಾಳಿ, ಕಾಂತು ಬಾಳಗಿ, ಬಸವರಾಜ್ ಕೋಟ, ವಸಂತ ಆಲಕನೂರ, ದತ್ತಾ ಸಣ್ಣಕಿ, ಪರಗೌಡ, ಉಮಾರಾಣಿ, ಕರಿಪ್ಪ ಪೂಜೇರಿ, ಲಕ್ಕವ್ವ, ಪಾರ್ಥನಹಳ್ಳಿ ಸೇರಿ ಗಣ್ಯರು, ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಸ್ಥೆಯ ಅಧ್ಯಕ್ಷ ಕಾಶಪ್ಪ ಹನಗುಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ ಮಹದೇವ ಕಾಂಬ್ಳೆ ಸ್ವಾಗತ ಮಾಡಿದರು. ಸುನಿಲ್ ಕಬ್ಬೂರ ನಿರೂಪಿಸಿದ್ರು. ಶಕುಂತಲಾ ಕರಿಪ್ಪಗೌಡ ವಂದಿಸಿದ್ರು. ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಚಟುವಟಿಕೆಗಳ ಮೂಲಕ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.